ನೆಕ್ಸ್ಟ್ ಬಿಗ್ ಸ್ಕ್ರೀನಲ್ಲಿ ಮೂವಿ ನೋಡಿದ್ರಿ ಅಲ್ವಾ ಪವಿತ್ರ ಗೌಡ ಅದು, ಅದಾದ ಮೇಲೆ ನೆಕ್ಸ್ಟ್ ನೋಡಿದ್ದು? ನೆಕ್ಸ್ಟ್ ಪವಿತ್ರ ಗೌಡ ನಾನು ಎಲ್ಲಿ ನೋಡಿದೆ? ಎಲ್ಲೂ ಅಚಾನಕ್ಕಾಗಿ ಬೈ ಆಕ್ಸಿಡೆಂಟ್? ಎಲ್ಲೂ ನೆವರ್ ಸರ್. ಸೊ ಹಂಗಾದ್ರೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಗೊತ್ತಾಗಿದ್ದೆ ನ್ಯೂಸ್ ಚಾನಲ್ಗಳಲ್ಲಿ. ನ್ಯೂಸ್ ಚಾನಲ್ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಿದ್ರಲ್ಲಿ ಇವರು A1 ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದ್ದಾಗಲೇ ಹೇಗೆ ಅನ್ನಿಸ್ತಾ ಅವಾಗ ನಿಮಗೆ? ಆಯ್ತು ಸರ್, ಐ ವಾಸ್ ವೆರಿ ಶಾಕ್ ಸರ್. ಹಾಂ, ನಾನು ನಂಬೇ ಇಲ್ಲ. ಯಾಕೆ ಸರ್? ಈಗ ಶೀಸ್ ಕೆರಿಯರ್ ಓರಿಯೆಂಟೆಡ್ ಗರ್ಲ್. ಓಕೆ ಓಕೆ. ಇಂಥ ಕೆಲಸ ಅವ್ರು ಮಾಡ್ತಾರೆ ಅಂತ ನನಗೆ ಯಾವಾಗಲೂ ನಂಬಿಕೆ ಇಲ್ಲ ಸರ್. ನೆವರ್ ಎವರ್. ನೆವರ್ ಸರ್. ಈಗಲೂ ಈ ಜನ ಎಷ್ಟೋ ಹೇಳಲಿ, ಎಷ್ಟು ಪ್ರೂವ್ ಮಾಡಲಿ, ಬಟ್ ಅವ್ರ ಮೈಂಡು ಅವ್ರ ಹಾರ್ಟ್ ಏನೋ ಅದು ನನಗೆ ಗೊತ್ತು. ಶಿ ಮೈಟ್ ಬಿ ಮನಿ ಮೈಂಡೆಡ್, ಬಟ್ ಶಿ ಇಸ್ ನಾಟ್ ಬಿ ಮನಿ ಮೈಂಡೆಡ್. ಶಿ ಮೈಟ್ ಬಿ ಮನಿ ಮೈಂಡೆಡ್, ಬಟ್ ಮನಿ ಸಂಪಾದನೆ ಮಾಡಬೇಕು, ನಾನು ಒಳ್ಳೆ ಹೆಸರಿಗೆ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ ಇರ್ಬೋದು. ಬಟ್ ಇಂಥ ಕೆಲಸ ನನಗೆ ಈಗಲೂ ನಾನು ನಂಬಲ್ಲ ಸರ್. ನಾನು ಅಂದರೆ ಅವರು ಕೋಪ ಮಾಡ್ಕೊಂಡಿದ್ದು, ಅವರು ದರ್ಶನ್ ಅವ್ರಿಗೆ ಹೇಳಿ ಇದು ಮಾಡಿಸಿ ಹೊಡೆಸಿರೋದು ಅನ್ನೋದು ಇದು. ಅದನ್ನು ಕೇಳೋಕ್ಕೂ ಮುಂಚೆ ಇನ್ನೊಂದು, ದರ್ಶನ್ ಅವರು ಮತ್ತು ಪವಿತ್ರ ಗೌಡ ಅವರು ಪರಿಚಯ ಆಗಿದ್ದರ ಬಗ್ಗೆ ನಿಮ್ಗೇನು ಗೊತ್ತಿದೆ? ಗೊತ್ತಿಲ್ಲ. ನಥಿಂಗ್ ಸರ್. ಯಾವಾಗ ಪರಿಚಯ ಆದರು? ನಥಿಂಗ್ ಸರ್. ಏನೂ ಇಲ್ಲ. ನೀವು ದರ್ಶನ್ ಅವ್ರೇನಾದರೂ ಮೀಟ್ ಮಾಡಿದ್ದೇನು? ಇಲ್ಲ ಸರ್. ಮಾತಾಡಿದ್ದುಂಟಾ? ಏನೂ ಇಲ್ಲ. ಒಂದಷ್ಟು ಊಹಾಪೋಹಗಳು ಕೇಳಿ ಬಂದಿತ್ತು, ನಿಮ್ಮ ಕಿವಿಗೆ ಬಿದ್ದಿರಬೇಕದು. ನೋಡಿ ಸರ್, ನಾನು ಇಲ್ಲಿ ಬಿಟ್ಟು ಹೋದ್ಮೇಲಿಂದ ನಾನು ಈ ಕಡೆ ಕಿವಿನೇ ಕೊಟ್ಟಿಲ್ಲ, ಧ್ಯಾನ ಮಾಡಿಲ್ಲ, ಕೇಳೇ ಇಲ್ಲ. ಏನಾಗ್ತಾ ಇದೆ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ. ಅವ್ರ ಪರ್ಸ್ನಲ್ ಲೈಫ್ ಅಲ್ವಾ ಸರ್, ವೈ ಶುಡ್ ಐ ಇಂಟ್ರಪ್ಟ್? ಇವಾಗ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಾನು ಇಂಟ್ರಪ್ಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಇಲ್ಲ ಅಲ್ವಾ? ಅದೇ ಥರ ನಾನು ಅವ್ರಿಗೂ ಲೆಟ್ ಹರ್ ಬಿ ಹ್ಯಾಪಿ, ಲೆಟ್ ಹರ್ ಡೂ ವಾಟ್ ಎವರ್ ಶಿ ವಾಂಟ್ಸ್, ಲೆಟ್ ಹರ್ ಅಚೀವ್. ಅವ್ರಿಗೆ ಏನು ಬೇಕೋ ಅದು ಅಚೀವ್ ಮಾಡ್ಕೊಳ್ಳಿ. ನಾನು ಯಾಕೆ ಇಂಟ್ರಪ್ಟ್ ಮಾಡಬೇಕು? ಇವಾಗ ನಾನು ಇಂಟ್ರಪ್ಟ್ ಮಾಡೋಕ್ಕೆ ಹೋದರೆ ನಾನು ಇನ್ನೂ ಕೆಳಗಡೆಗೆ ಹೋಗ್ಬಿಡ್ತೀನಿ. ನನಗೆ ಥೂ ಅಂತ ಅನ್ಸ್ಕೊಳಕ್ಕೆ ಇಷ್ಟ ಇಲ್ಲ ಸರ್. ಲೆಟ್ ಹರ್ ಡೂ ವಾಟ್ ಎವರ್ ಶಿ ವಾಂಟ್ಸ್, ಲೆಟ್ ಹರ್ ಬಿ ಹ್ಯಾಪಿ, ಸುಖವಾಗಿರಲಿ ಅಷ್ಟೇ. ದಟ್ಸ್ ಆಲ್ ಐ ವಾಂಟ್ ಸರ್. ಈಗಲೂ ಹೇಳ್ತೀನಿ, ಲೆಟ್ ಹರ್ ಬಿ ಹ್ಯಾಪಿ, ದಟ್ಸ್ ಇಟ್. ನನಗೆ ಅವ್ರಿಗೆ ಒಂದು ಕಾಲಲ್ಲಿ ಒಂದು ವಾಟ್ ಯು ಸೇ ಮುಳ್ಳು ಚುಚ್ಕೊಂಡ್ರೆ ಅಂತ ಬೇಕಾಗಿಲ್ಲ. ನೀವು ಮುಳ್ಳಾಗೋದಕ್ಕೆ ಇಷ್ಟಪಡಲ್ಲ ಸರ್. ಐ ವಾಂಟ್ ಟು ಬಿ ದ ಸ್ಲಿಪ್ಪರ್ ಸರ್, ನಾಟ್ ದ. ಸೊ ಹಂಗಾದ್ರೆ ದರ್ಶನ್ ಅವರ ಬಗ್ಗೆ ಆಗಲಿ ಅಥವಾ ಇವರಿಬ್ರು ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅನ್ನೋ ಏನು ಗೊತ್ತಿಲ್ಲ. ಕಂಪ್ಲೀಟ್ಲಿ ಬ್ಲ್ಯಾಂಕ್. ಸೊ ನಿಮ್ಗೆ ಹಂಗಾದ್ರೆ ರೇಣುಕಾಸ್ವಾಮಿ ಅನ್ನೋ ಸುದ್ದಿನಿಂದನೇ ಗೊತ್ತಾಗಿದೆ. ಹತ್ಯೆ ಆಯ್ತು ಅಂದಾಗ ನಿಮ್ಗೆ ಗೊತ್ತಾಗಿದ್ದು. ಚಾನೆಲ್ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಓಕೆ, ಆವಾಗ ನಾನು ಫಸ್ಟ್ ಟೈಮ್ ನನಗೆ ಕಾಲ್ ಬಂತು ಹಿಂಗೆ. ಸೊ ಐ ಸೆಡ್ ಐ ಕಾಲ್ ಯು ಬ್ಯಾಕ್. ಓಕೆ. ಆಮೇಲೆ ನಾನು ಯೂಟ್ಯೂಬ್ ನೋಡಿದೆ. ಓಕೆ. ಇನ್ಫಾರ್ಮೇಶನ್ ಸ್ವಲ್ಪ ಗೊತ್ತಾಯ್ತು, ಈ ಥರ ಆಯಿತು ಅಂತ. ದೆನ್ ಐ ಸ್ಪೋಕ್ ಟು ದ ಚಾನಲ್ ಪೀಪಲ್. ಓಕೆ.